ಚಿಕ್ಕಬಳ್ಳಾಪುರದಲ್ಲಿ ಇಂದು ಜೆಡಿಎಸ್ನಿಂದ BLA 2 ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಶಾಸಕ JK ಕೃಷ್ಣಾರೆಡ್ಡಿ ಅವರು, ಅವಿಭಜಿತ ಜಿಲ್ಲೆಗಳಾದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಹರಿಸುತ್ತಿರುವ ಬೆಂಗಳೂರಿನ ತ್ಯಾಜ್ಯ ನೀರು 3ನೇ ಹಂತದ ಶುದ್ಧೀಕರಣ ಆಗಲೇಬೇಕು ಎಂದರು. ಈ ತ್ಯಾಜ್ಯ ನೀರು ತುಂಬುತ್ತಿರುವ ಕೆರೆಗಳ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಕೊಳವೆ ಬಾವಿಗಳಲ್ಲಿ ಬರುತ್ತಿರುವ ನೀರಿನಲ್ಲೂ ವಾಸನೆ ಬರುತ್ತಿದೆ. ಇಂತಹ ನೀರು ಸೇವಿಸಿದರೆ ಜನರ ಆರೋಗ್ಯ ಏನಾಗಲಿದೆ ಎಂಬ ಆತಂಕ ಜನರನ್ನು ಕಾಡುತ್ತಿದೆ. ಹಾಗಾಗಿ ರಾಜ್ಯ ಸರ್ಕಾರ ಕೂಡಲೇ 3ನೇ ಹಂತದ ಶುದ್ಧೀಕರಣ ಮಾಡಲು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಆಡಳಿತದಲ್ಲಿ ಮುಖ್ಯಮಂತ್ರಿಯಾಗಿದ್ದ HD ಕುಮಾರಸ್ವಾಮಿ ಅವರು 3,500 ಕೋಟಿ ಸಾಲ ಮಾಡಿ 2,500 ಕೋಟಿ ರೈತರ ಸಾಲವನ್ನು ಮನ್ನಾ ಮಾಡಿ ರೈತರ ಬದುಕನ್ನು ಹಸನಾಗಿಸಿದ್ದರು. ಆದರೆ ಈಗಿನ ಸರ್ಕಾರ ಕೋಟ್ಯಾಂತರ ರುಗಳ ಸಾಲವನ್ನು ಮಾಡಿ ಅಭಿವೃದ್ಧಿಗಾಗಿ ಸಾಲ ಎನ್ನುತ್ತಿರುವುದು ಹಾಸ್ಯಾಸ್ಪದವಾಗಿದೆ ಎಂದು ಲೇವಡಿ ಮಾಡಿದರು. 2014ರಲ್ಲಿ ಬಯಲು ಸೀಮೆಗಳಿಗೆ ಎತ್ತಿನಹೊಳೆ ನೀರು ಹರಿಸುವುದಾಗಿ ಅಂದಿನ ಸಿದ್ದರಾಮಯ್ಯ ಸರ್ಕಾರ 12.500 ಕೋಟಿ ವೆಚ್ಚದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ್ದರು. ಆದರೆ ಈ ಯೋಜನೆ ಇಂದು 30,000 ಕೋಟಿಗೆ ತಲುಪಿದೆ. ಆದರೂ ನೀರು ಮಾತ್ರ ಹರಿದಿಲ್ಲ ಎಂದು ಆರೋಪಿಸಿದರು. ಎತ್ತಿನಹೊಳೆ ನೀರು ಹರಿಸಲಾಗದ ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನ ಚರಂಡಿ ನೀರನ್ನು ಬಯಲು ಸೀಮೆಗಳಿಗೆ ಕೊಡುತ್ತಿದ್ದು, ಈ ಕಲುಷಿತ ನೀರಿನಿಂದ ಅಂತರ್ಜಲ ಮಟ್ಟ ಕಲುಷಿತಗೊಂಡು ಬೆಳೆಗಳು, ತರಕಾರಿಗಳು ವಿಷಪೂರಿತವಾಗುತ್ತಿವೆ. ಇದರಿಂದ ಜನರ ಆರೋಗ್ಯದಲ್ಲಿ ಗಂಭೀರ ಪರಿಣಾಮ ಬೀರುತ್ತಿದೆ ಎಂದು ಕಿಡಿಕಾರಿದ ಅವರು, ಕನಿಷ್ಠ 3 ಹಂತದಲ್ಲಿ HN ವ್ಯಾಲಿ ನೀರನ್ನು ಪರಿಷ್ಕರಣೆ ಮಾಡಿ ನೀಡುವಂತೆ ಹೋರಾಟಗಳು ನಡೆಯುತ್ತಿದ್ದರೂ ಸಹ ಇಲ್ಲಿನ ಉಸ್ತುವಾರಿ ಸಚಿವರು 2ನೇ ಹಂತದ ಶುದ್ಧೀಕರಣ ಸಾಕು ಎನ್ನುತ್ತಿರುವುದು ಇವರಿಗೆ ಜನರ ಮೇಲಿರುವ ಕಾಳಜಿ ಎತ್ತಿ ತೋರುತ್ತಿದೆ ಎಂದರು. ಅದರಿಂದ ಆಗ್ತಕ್ಕಂತ ದುಷ್ಪರಿಣಾಮಗಳು, ಈಗಾಗಲೇ ತರಕಾರಿಗಳು ಬೆಳೀತಾ ಇದ್ದಾರೆ, ಅದ್ರ ಮೇಲೆ ಕ್ವಾಲಿಟಿ ಈಲ್ಡ್ ಬರ್ತಾ ಇಲ್ಲ, ಸೊ ಅದಕ್ಕೆ ರೋಗ ಬರ್ತಾ ಇದೆ. ಮತ್ತೆ ಹಣ್ಣುಗಳು ಬೆಳೀತಾ ಇದಾರೆ, ಅದು ಕ್ವಾಲಿಟಿ ಬರ್ತಾ ಇಲ್ಲ, ಅದಕ್ಕೆ ರೋಗ ಬರ್ತಾ ಇದೆ. ಇಂಥವುಗಳನ್ನೆಲ್ಲ ನಾಗರಿಕರು ತಿಂತಾ ಇದಾರಲ್ಲ, ಇವ್ರ ಮೇಲೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಮತ್ತೆ ಅದರ ಜೊತೆಗೆ ಈ ಕೆರೆಗಳು ಎಲ್ಲೆಲ್ಲಿ ತುಂಬಿಸಿದ್ದಾರೆ ಆ ಭಾಗದಲ್ಲಿ ಕುಡಿಯೋ ನೀರು ಬೋರ್ವೆಲ್ಗಳಿದಾವಲ್ಲ, ಅದರಲ್ಲಿ ರೀಚಾರ್ಜ್ ಆಗಿ ಸ್ಮೆಲ್ ಬರ್ತಾ ಇದೆ. ಅದರ ಮೇಲೆ ಕೂಡ ಆ ನೀರನ್ನ ಯಾರು ಹಳ್ಳಿಗಳಲ್ಲಿ ಇರ್ತಕ್ಕಂಥ ರೈತರು, ನಾಗರಿಕರು ಕುಡಿತಾ ಇದ್ದಾರೆ, ಅದ್ರ ಮೇಲೆ ಕೂಡ ದುಷ್ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಇವತ್ತು ಮಂತ್ರಿಗಳು ಅಂತಲ್ಲ, ಕರ್ನಾಟಕ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ, ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಏನ್ ಇದನ್ನ ಬಿಡ್ತಾ ಇದ್ದಾರೆ, ಇದು 3ನೇ ಶುದ್ಧೀಕರಣ ಆಗ್ಬೇಕು ಅನ್ನುವಂತ ಒತ್ತಾಯ ಇವತ್ತೇನು ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಇವತ್ತು ರೈತ ಸಂಘಟನೆಗಳು ಎಲ್ಲರೂ ಕೂಡ ಏನ್ ಮಾಡ್ತಾ ಇದಾರೆ, ಅದು ಒಳ್ಳೆ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಯಾವ್ದು ರಾಜಕೀಯ ಮಾಡೋದಕ್ಕೆ ಮಾಡ್ತಾ ಇಲ್ಲ. ಹಾಗಾಗಿ ಸರ್ಕಾರ 3ನೇ ಹಂತದ ಶುದ್ಧೀಕರಣ ಮಾಡ್ಬೇಕು. ಸರಿ, ಈ ನೀರನ್ನು ಕುಡಿಯೋದ್ರಿಂದ ಯಥೇಚ್ಛವಾಗಿ ಆರೋಗ್ಯದ ಮೇಲೆ ಪರಿಣಾಮ, ಅಂದ್ರೆ ಕ್ಯಾನ್ಸರ್ ಮತ್ತೆ ಮೂಳೆ. ಅಂದ್ರೆ ಈ 3ನೇ ಹಂತದ ಶುದ್ಧೀಕರಣ ಮಾಡ್ಲಿಕ್ಕೆ ಹೆಚ್ಚು ಹಣ ಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಬೇಡ ಇದೇ ಸಾಕು 2ನೇ ಹಂತದ ಶುದ್ಧೀಕರಣ ಸಾಕು ಅಂತ. 2ನೇ ಹಂತದ ಶುದ್ಧೀಕರಣ ಸಾಕು ಅಂದ್ರೆ ಎಷ್ಟು ಜನರ ಮೇಲೆ ಇದರ ಪರಿಣಾಮ ಬೀರ್ತಾ ಇದೆ ಅನ್ನುವಂಥದ್ದನ್ನ ಮಂತ್ರಿಗಳು ಕೂಡ ಗಮನಿಸಬೇಕು, ಸರ್ಕಾರ ಕೂಡ ಗಮನಿಸಬೇಕು. ಅವ್ರ ಒಂದೇ ಉದ್ದೇಶ, ಇದು ಹೆಚ್ಚು ದುಡ್ಡು ಹಣ ಖರ್ಚಾಗ್ತದೆ, ಹಾಗಾಗಿ ಬಹುಶಃ ಖಜಾನೆಯಲ್ಲಿ ಹಣ ಇಲ್ಲ ಅಂತಾನೆ ನಾವು ಭಾವಿಸ್ಬೇಕಾಗ್ತದೆ. ಹಾಗಾಗಿ ಅವರು ಇಚ್ಛಾಶಕ್ತಿ ತೋರಿಸ್ತಾ ಇಲ್ಲ. ನಾವು ಇವತ್ತು ಕೂಡ ನಾವು ಒತ್ತಾಯ ಮಾಡ್ತೇವೆ, 3ನೇ ಹಂತದ ಶುದ್ಧೀಕರಣ ನಮ್ಮ ಈ ಭಾಗದಲ್ಲಿ ಇರ್ತಕ್ಕಂಥ ಜನರ ಆರೋಗ್ಯದ ಮೇಲೆ ಒಳ್ಳೆ ಇದಾಗ್ಬೇಕು, ದುಷ್ಪರಿಣಾಮಗಳು ಬೀರಬಾರದು. ಅದರಿಂದ ಸರ್ಕಾರ ಇದನ್ನು ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ. ತಾವಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.